ನಮಸ್ಕಾರ ವೀಕ್ಷಕರೇ, ರೆಬೆಲ್ ಟಿವಿಗೆ ಸ್ವಾಗತ. ನಾನು ತೃಷಾ ರಮೇಶ್. ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರೋದು ಕೊಲ್ಲಿ ರಾಷ್ಟ್ರಗಳಲ್ಲಾದರೂ ನಿಜವಾದ ಪರಿಣಾಮವನ್ನು ಎದುರಿಸ್ತಾ ಇರೋದು ನಮ್ಮ ರಾಜ್ಯದ ಜನತೆ. ನಾನೀಗ ನಿಮಗೆ ಡೈರೆಕ್ಟಾಗಿ KR ಮಾರ್ಕೆಟಿಗೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂತ ಅಂದರೆ ಇಲ್ಲಿ ನಿಮಗೆ ಉದಾಹರಣೆನ ತೋರಿಸ್ತೀನಿ. ಯುದ್ಧದ ಎಫೆಕ್ಟ್ ಕೇವಲ LPG ಗ್ಯಾಸ್ ಮೇಲೆ ನಿಂತಿಲ್ಲ, ಅಥವಾ ಆಟೋ ಚಾಲಕರಿಗೆ ಮಾತ್ರ ಅಲ್ಲ, ಸಾಮಾನ್ಯ ಜನರ ಜೇಬನ್ನು ಕೂಡ ತಟ್ಟಿದೆ ಅನ್ನೋದಕ್ಕೆ KR ಮಾರ್ಕೆಟ್ ಉದಾಹರಣೆ ಆಗಿದೆ. ಯಾಕೆ ಅಂತ ಅಂದರೆ ಯಾವಾಗಲೂ ಕೂಡ ವೀಕೆಂಡ್ ಅಲ್ಲದೆ ವೀಕ್ ಡೇಸಲ್ಲೂ ಕೂಡ ವಾರಾಂತ್ಯ ವಾರದ ಮಧ್ಯದಲ್ಲೂ KR ಮಾರ್ಕೆಟ್ ಯಾವಾಗಲೂ ತುಂಬಿ ತುಳುಕ್ತಾ ಇರೋದು. ಆದರೆ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು KR ಮಾರ್ಕೆಟ್ ಎಷ್ಟು ಖಾಲಿಯಾಗಿ ಕಾಣಿಸ್ತಾ ಇದೆ, ಗ್ರಾಹಕರಿಲ್ಲದೆ ಅಂತ ಹೇಳಿ. ವ್ಯಾಪಾರಿಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ವ್ಯಾಪಾರ ಇಲ್ಲ, ನಡೀತಾ ಇಲ್ಲ, ಯಾವುದೇ ರೀತಿಯ ಗ್ರಾಹಕರು ಬರ್ತಾ ಇಲ್ಲ. ಒಂದು ಕಡೆ ರೇಟು ಜಾಸ್ತಿ ಆಗ್ತಾ ಇದೆ, ಒಂದು ಕಡೆ ರೇಟು ಕೆಲವೊಂದು ಇಳಿಕೆ ಕೂಡ ಕಂಡಿದೆ. ಇನ್ನೊಂದು ಕಡೆ ನಾವು ನೋಡ್ತಾ ಹೋದರೆ ಕೆಲವೊಂದು ಜಿಲ್ಲೆಗಳಲ್ಲಿ ರೈತರು ಟೊಮೊಟೊಗಳನ್ನು ಬೀದಿಗೆ ಸುರಿತಾ ಇದ್ದಾರೆ ತೊಗೊಳೋಕಿಲ್ಲದೆ. ಯಾಕೆಂದರೆ ಗ್ರಾಹಕರು ತೊಗೊತಾ ಇಲ್ಲ. ಹೋಟೆಲ್ಗಳಲ್ಲಿ ತಿಂಡಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೂ ಕೂಡ ಇದಾಗ್ತಾ ಇದೆ. ಎಲ್ಲರಿಗೂ ಈ ಯುದ್ಧ ಒಂಥರ ಸಮಸ್ಯೆ ಆಗಿರೋದ್ರಿಂದ ಈ KR ಮಾರ್ಕೆಟು ಕೂಡ ತುಂಬಿ ತುಳುಕುತ್ತಿರುವಂಥ ಮಾರ್ಕೆಟ್ ಕೂಡ ಇಲ್ಲಿ ಖಾಲಿ ಆಗಿರೋದನ್ನ ನೀವೇ ನೋಡ್ಬೋದು, ಎಷ್ಟು ಖಾಲಿ ಆಗಿದೆ ಅಂತ ಹೇಳಿ. ಸೊ ಆದಷ್ಟು ಬೇಗ ಈಗಾಗಲೇ 25 ದಿನ ಕಳೆದಿರುವಂಥ ಯುದ್ಧ ಇನ್ನೆಷ್ಟು ದಿನ ನಡೆಯಲಿದೆಯೋ ಗೊತ್ತಿಲ್ಲ. ಆದರೆ ಹೀಗೆ ನಡೀತಾ ಹೋದರೆ ರಾಜ್ಯದಲ್ಲಿ ಇನ್ಯಾವ ಪರಿಸ್ಥಿತಿ ತಲುಪೋದು ರಾಜ್ಯದಲ್ಲಿ ಅಂತ ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂದರೆ ಜನಸಾಮಾನ್ಯರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಯುದ್ಧದ ಎಫೆಕ್ಟ್ ಅನ್ನುವಂಥದ್ದು ಆಗ್ತಾ ಇದೆ. ಯುದ್ಧ ಎಲ್ಲೇ ನಡೀತಾ ಇರ್ಬೋದು, ಆದರೆ ನಿಜವಾದ ಪರಿಣಾಮವನ್ನು ಎದುರಿಸ್ತಾ ಇರೋದು ನಮ್ಮ ರಾಜ್ಯದ ಜನತೆ, ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಕೇವಲ ಗ್ಯಾಸ್ ಸಮಸ್ಯೆ ಒಂದೇ ಆಗಿಲ್ಲ, ದಿನನಿತ್ಯದ ಒಂದು ಬಳಕೆಯ ವಸ್ತುಗಳ ಮೇಲೂ ಕೂಡ ಯುದ್ಧದ ಎಫೆಕ್ಟು ಬಿಸಿ ತಡ್ತಾ ಇದೆ ಅಂತ ಅನ್ಬೋದು. ಈಗ ನಾನು ವ್ಯಾಪಾರಿಗಳನ್ನ ಮಾತಾಡಿಸ್ತೀನಿ, ಅವ್ರೇನು ಹೇಳ್ತಾರೆ ಅಂತ. ಈಗ ನಾನು ಇಲ್ಲಿರುವಂಥ ವ್ಯಾಪಾರಿಗಳನ್ನು ಮಾತಾಡಿಸ್ತೀನಿ, ಅವರಿಗೆ ಯಾವ ಥರ ಯುದ್ಧದ ಬಿಸಿ ತಾಟಿದೆ, ಗ್ರಾಹಕರು ಏನು ಹೇಳ್ತಾರೆ, ತರಕಾರಿ ಬೆಲೆಗಳನ್ನು ಕೇಳಿ, APMCಯಿಂದ ಹೇಗೆಲ್ಲ ತರಕಾರಿ ತರ್ತಾರೆ, ರೈತರು ಏನು ಹೇಳ್ತಾರೆ, ಹಾಗೆ ಇವರು ಯಾವ ಥರ ತೊಗೊತಾ ಇದ್ದಾರೆ, ಇವರಿಗೆ ತೊಗೊಂಡಿರೋ ರೇಟಿಗೂ ಹಾಗೆ ಇಲ್ಲಿ ವ್ಯಾಪಾರ ಮಾಡ್ತಿರೋ ರೇಟಿಗೂ ಸಂಬಂಧ ಇದೆಯಾ, ಅದರಿಂದ ಲಾಭಾಂಶ ಆಗ್ತಿದೆಯಾ, ಎಲ್ಲದರ ಕಂಪ್ಲೀಟ್ ಕುರಿತು ಡೀಟೇಲ್ಸನ್ನು ನಾನು ಕೊಡ್ತಾ ಹೋಗ್ತೀನಿ, ಬನ್ನಿ. ಸರ್ ರೇಟ್ ಎಲ್ಲ ಹೆವಿ ಆಗಿದೆ ಮೇಡಮ್, ತುಂಬ ಕಾಸ್ಟ್ಲಿ ಆಗಿದೆ. ಈಗ ನಾವು ತಗೊಳೋರಿಗ ಅಥವಾ ನೀವು ಬೇರೆ ಕಡೆಯಿಂದ ತಗೊಳೋದಕ್ಕೆ ವ್ಯಾಪಾರ ಮಾಡೋದಕ್ಕೆ? ನಾವು ತಗೊಳ್ಳೋಕ್ಕೂ ತುಂಬ ಜಾಸ್ತಿನೇ ಇದೆ, ಮತ್ತು ಗಿರಾಕಿ ತಾಳೋಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಬಟ್ ಏನಪ್ಪ ಅಂದರೆ ರೇಟ್ ಕಡಿಮೆ ಆಗಬೇಕು, ಗಿರಾಕಿ ವ್ಯಾಪಾರಗಳಿಲ್ಲ, ಡೆಲ್ ಆಗಿದೆ ತುಂಬ. ಈಗ ಮಸಾಲ ಪದಾರ್ಥಗಳೆಲ್ಲ ಸೇಲ್ ಆಗ್ತಿದೆಯಾ, ಹೆಂಗೆ ಏನು? ಕಮ್ಮಿ ಇದೆ, ಕಮ್ಮಿ ಇದೆ, ಗಿರಾಕಿ ಇಲ್ಲ, ಮಾರ್ಕೆಟ್ ಎಲ್ಲ ಖಾಲಿ ಇದೆ, ಜನ ಇಲ್ಲ, ಎಲ್ಲ ದುಬಾರಿ ಆಗಿದೆ. ಹಾಗಾಗಿ ಜನ ಕಮ್ಮಿ ಇದ್ದಾರೆ ಮಾರ್ಕೆಟಲ್ಲಿ. ಈಗ ಯುದ್ಧ ನಡೀತಿದೆ ಅಲ್ವಾ, ಎಷ್ಟು ಎಫೆಕ್ಟ್ ಆಗಿದೆ ನಿಮ್ಗಳಿಗೆ? ತುಂಬ ಎಫೆಕ್ಟ್ ಆಗಿದೆ, ತುಂಬ ಎಫೆಕ್ಟ್ ಆಗಿದೆ. ಮೊದಲಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಯುದ್ಧ ನಿಲ್ಲಿಸಿ ಅಂದ್ರೆ ಏನು ಮಾಡ್ತೀರಿ? ನಾವೇನು ಮಾಡೋಕ್ಕಾಗಿದೆ, ಯುದ್ಧ ಅಲ್ಲಿ ನಿಲ್ಲಿಸ್ಬೇಕಲ್ವಾ, ಅವ್ರು ನಿಲ್ಲಿಸ್ಬೇಕು. ನಿಮಗೇನಾದ್ರು ನಿಲ್ಲಿಸೋವಂಥ ಆಪರ್ಚುನಿಟಿ ಸಿಕ್ಕಿದ್ರೆ ನಿಲ್ಲಿಸ್ಬೇಕು, ನಿಲ್ಲಿಸಿದ್ರೆ ಒಳ್ಳೇದು ಅಲ್ವಾ. ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗ್ತಾ ಇದೆ. ದುಡ್ಡಿರೋರಿಗೆ ಪರವಾಗಿಲ್ಲ, ಇಲ್ಲದೇ ಇರೋರು ಏನು ಮಾಡ್ತಾರೆ, ಬಡವರು ಅಲ್ವಾ, ಎಲ್ಲರಿಗೂ ನೋಡಬೇಕು ತಾನೆ. ಈ ಸರ್ಕಾರ ಬಂದಮೇಲೆ ಹೆಂಗೆ ಅನಿಸುತ್ತೆ ವ್ಯಾಪಾರ ಎಲ್ಲ? ಸರ್ಕಾರ ಬಂದಮೇಲೆ, ಸರ್ಕಾರ ಅಂದರೆ ಸ್ವಲ್ಪ ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಲ್ಪ ಪರವಾಗಿಲ್ಲ, ತುಂಬ ಚೆನ್ನಾಗಿ ನಡೀತಾ ಇದೆ. ಬಟ್ ಇದು ಯುದ್ಧ ನಡೀತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗಿದೆ ಎಲ್ಲರಿಗೂ. ಸೊ ಹಾಗಾಗಿ ಬೇಗ ಯುದ್ಧ ನಿಂತ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದಾಗುತ್ತೆ. ಇದಕ್ಕೆಲ್ಲ ಟ್ಯಾಕ್ಸ್ ಎಲ್ಲ ತುಂಬ ಹೆವಿ ಇರುತ್ತಾ, ಹೇಗೆ? ಹೆವಿನೇ ಸ್ವಲ್ಪನೇ, ಟ್ರಾನ್ಸ್ಪೋರ್ಟ್ ಚಾರ್ಜು ಅದು ಇದು ಎಲ್ಲ ಕಟ್ಟಾಗಿ ಎಲ್ಲ ಬರೋದು ಮೇಡಮ್. ನಿಲ್ಲಬೇಕು, ನಿಂತರೆ ಒಳ್ಳೇದಲ್ಲ ಸರ್. ತರಕಾರಿ ಬೆಲೆ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಪರವಾಗಿಲ್ಲ. ತರಕಾರಿ ಬೆಲೆ ಪರವಾಗಿಲ್ಲ. ಇರೋದೆಲ್ಲ ಟ್ಯಾಕ್ಸ್ ಎಲ್ಲ ಏರಿಸ್ಬಿಟ್ಟು ಇವಾಗ ನೀರು ಬಿಲ್ ಜಾಸ್ತಿ ಆಯಿತು, ಕರೆಂಟ್ ಬಿಲ್ ಜಾಸ್ತಿ ಆಯಿತು, ಎಲ್ಲ ಬಡವ್ರ ತಲೆ ಮೇಲೆ ಹಾಕ್ತಾರೆ. ಫ್ರೀ ಅಂದ್ಬಿಟ್ಟು ಯಾರು ತಲೆ ಮೇಲೆ ಹಾಕಿದ್ರು? ನಮ್ಮ ತಲೆ ಮೇಲೆ ಹಾಕಿದ್ರು. 9 ರೂಪಾಯಿ ಬಸ್ ಚಾರ್ಜ್ ಇದ್ದಿದ್ದು 15 ರೂಪಾಯಿ 16 ರೂಪಾಯಿ ಬಸ್ ಚಾರ್ಜು. 9 ರೂಪಾಯಲ್ಲಿ 16 ರೂಪಾಯಿ ಫ್ರೀ ಕೊಟ್ಟಿದ್ದೆಲ್ಲ ನಮ್ಮ ಹತ್ರ ತೊಗೊಂಡ್ರೆ ಅಷ್ಟೇ. ಯಾರು ಬಂದರೂ ಅಷ್ಟೇ ಜನಗಳು ಟ್ಯಾಕ್ಸ್ ಕಟ್ತಾ ಇರೋದು ಅಷ್ಟೇ, ವೇಸ್ಟ್. ಅದು ಸುಮ್ಮನೆ ಯಾರಿಗೂ ಏನು ಒಳ್ಳೇದು ಮಾಡಲ್ಲ. ಅವ್ರು ಬದುಕೋದು ನೋಡ್ತಾರೆ ಹೊರತು ಬಡವ್ರ ಬಗ್ಗೆ ಯಾರು ಯೋಚನೆ ಮಾಡೋಕ್ಕೆ ಹೋಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, KR ಮಾರ್ಕೆಟಲ್ಲಿರುವಂಥ ಪ್ರತಿಯೊಬ್ಬ ಗ್ರಾಹಕರಿರ್ಬೋದು ಅಥವಾ ವ್ಯಾಪಾರಸ್ಥರಿರ್ಬೋದು ಏನು ಹೇಳ್ತಾರೆ, ಗ್ರಾಹಕರಿಲ್ಲದೆ KR ಮಾರ್ಕೆಟ್ ಖಾಲಿ ಹೊಡಿತಾ ಇದೆ, ಅಷ್ಟೊಂದು ಗ್ರಾಹಕರು ಬರ್ತಾ ಇಲ್ಲ, ವ್ಯಾಪಾರಕ್ಕೆ ಪ್ರತಿಯೊಂದಕ್ಕೂ ಸಮಸ್ಯೆ ಆಗಿದೆ. ಡ್ರೈ ಫ್ರೂಟ್ಸ್ ಇರ್ಬೋದು ಅಥವಾ ದಿನನಿತ್ಯ ಬಳಕೆಯ ತರಕಾರಿಗಳಿರ್ಬೋದು, ಎಲ್ಲವೂ ಕೂಡ ಸಮಸ್ಯೆ ಆಗಿದೆ. ಇದು ಕೇವಲ ಗ್ರಾಹಕನಿಗೆ ಮಾತ್ರ ಅಲ್ಲ, ವ್ಯಾಪಾರಸ್ಥರಿಗೆ ತುಂಬ ರೀತಿಯ ಯುದ್ಧದ ಎಫೆಕ್ಟ್ ಆಗಿದೆ. ನಾವು ಕೂಡ ಯುದ್ಧದ ಪರಿಣಾಮವನ್ನು ಇಲ್ಲಿತ್ಕೊಂಡು ನಾವು ಅನುಭವಿಸ್ತಾ ಇದ್ದೀವಿ ಅಂತ ವ್ಯಾಪಾರಸ್ಥರು ತಮ್ಮ ಮನದಾನದ ಮಾತನ್ನು
ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರೆಬಲ್ ಟಿವಿ. ಕ್ಯಾಮ್ರಾ ಪರ್ಸನ್ ತೇಜು ಜೊತೆ ತ್ರಿಷಾ ರಮೇಶ್.